ಎಜೆ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ದಿನಾಂಕ 30/9/2025 ಮಂಗಳವಾರ ದಿವಸದಂದು ನಾಡಹಬ್ಬ ದಸರಾ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಮತಿ ಪದ್ಮಾ ಹಿರೇಮಠವರ ಮನೆಯಲ್ಲಿ ಪಟ್ಟದ ಬೊಂಬೆ, ರಕ್ತ ಚಂದನದ ಬೊಂಬೆ, ವಿಷ್ಣುವಿನ ದಶಾವತಾರ, ರಾಮಾಯಣ, ಮಹಾಭಾರತ ಕುರಿತು 200,000ಕ್ಕೂ ಹೆಚ್ಚು ಬೊಂಬೆಗಳನ್ನು ಕೂರಿಸಲಾಗಿತ್ತು ಮತ್ತು ನವರಾತ್ರಿ ಮಹಾನವಮಿ ಹಬ್ಬದ ಪ್ರಯುಕ್ತವಾಗಿ 9 ದಿನಗಳ ಕಾಲ ದೀಪ ಬೆಳಗೋದ್ರ ಮೂಲಕ ಪ್ರತಿದಿನ ಎಲ್ಲ ಮಹಿಳೆಯರು ಹಾಗೂ ಮಕ್ಕಳು ಸೇರಿಕೊಂಡು ಹಾಡು, ಕತೆ, ಭಜನೆ, ಪುರಾಣ, ಪ್ರವಚನ ಹಾಗೂ ಸಂಗೀತ ಸೇರಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಜರುಗಿದ್ದಾವೆ ಮತ್ತು ಈ ದಿನದಂದು ಬಾಲ ಮಕ್ಕಳಿಗೆ ಪಾದಪೂಜೆ ಮಾಡಿ ಉಡಿಯನ್ನು ಕೂಡ ತುಂಬಲಾಗಿತ್ತು. ನಂತರ ಆ ಮಕ್ಕಳಿಗೆ ಅನ್ನ ಪ್ರಸಾದವನ್ನು ಕೂಡ ಮಾಡಲಾಗಿತ್ತು. ನಂತರ ಇಲ್ಲಿಗೆ ಬಂದಂತಹ ಮುತ್ತೈದೆಯರಿಗೆ ಉಡಿಯನ್ನ ತುಂಬಲಾಗಿತ್ತು ಮತ್ತು ಇದೊಂದು ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ಮಹಾನವಮಿಯ ಪ್ರಯುಕ್ತವಾಗಿ ಬೊಂಬೆಗಳನ್ನ ಕೂರಿಸುವುದು ವಿಶೇಷವಾಗಿದೆ. ಶುಭಾಶಯಗಳು. ಪ್ರತಿ ವರ್ಷವೂ ಸಹ ನಮ್ಮ ಮನೆಯಲ್ಲಿ ನವರಾತ್ರಿ ಹಬ್ಬವನ್ನು ಆಚರಿಸುತ್ತೇವೆ. ಇದರದ್ದು ಹಿನ್ನೆಲೆ ಅಂತಂದರೆ ಯಾವಾಗಲೂ ಸಹ ಮೈಸೂರಲ್ಲಿ ಈ ಹಬ್ಬವನ್ನು ಆಚರಿಸ್ತಾ ಇದ್ರು. ರಾಜಮನೆತನದವರು ಏನು ಮಾಡಿದ್ರು 19ನೇ ಶತಮಾನದಲ್ಲಿ ಇದನ್ನು ಪ್ರತಿಯೊಂದು ಕಡೆನೂ ಆಚರಿಸಬೇಕು ಅನ್ನೋ ಉದ್ದೇಶಕ್ಕೆ, ಬರೀ ಅರಮನೆಯಲ್ಲಿ ಅಷ್ಟೇ ಅಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಆಚರಿಸಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ರು, ಮೈಸೂರಲ್ಲಿ ಪ್ರತಿಯೊಬ್ಬರು ಸಹ ಬೊಂಬೆಗಳನ್ನು ಇಟ್ಟು ಆರತಿಯನ್ನು ಮಾಡ್ತಾ ಇದ್ರು. ಮೂಲತಃ ನಮ್ದು ಹಾಸನ, ತವ್ರ ಮನೆಯಲ್ಲಿ ಚಂದನದ ಬೊಂಬೆ ಅಂತ ಹೇಳಿ ಕೊಡ್ತಾರೆ. ಆ ಚಂದನದ ಬೊಂಬೆ ಕೊಟ್ಟಾಗ ಅದ್ರ ಜೋಡಿ 2 ಆನೆಯನ್ನು ಸಹ ಕೊಡ್ತಾರೆ. ಕಟ್ಟಿಗಿದು ಮರದ ಆನೆಯನ್ನು ಕೊಡ್ತಾರೆ. ಅದನ್ನು ತೊಗೊಂಬಂದು ಪ್ರತಿ ವರ್ಷವೂ ಅದ್ರ ಜೊತೆ 5 ಬೊಂಬೆ ಇಟ್ಟು ದಸರಾ ಬೊಂಬೆ ಅಂತ ಹೇಳಿ ಮನೆಯಲ್ಲಿ ಕೂರಿಸಿ ಅದನ್ನು ಆಚರಣೆಯನ್ನು ನಾವು ಪ್ರತಿ ವರ್ಷ ಸಹ ಮಾಡ್ತೀವಿ. ದುರ್ಗಾಷ್ಟಮಿ ದಿವಸ 9 ಬಾಲ ಮುತ್ತೈದೆಯರನ್ನ ಕರೆದು ಕೌಮಾರಿ ಪೂಜೆ ಅಂತ ಹೇಳಿ ಮಾಡ್ತೀವಿ. ಅದನ್ನು ಮಾಡಿದಾಗ ಮಕ್ಕಳಿಗೆ ತುಂಬ ಖುಷಿಯಿಂದ ನಮಗೆ ಹರಸಿ ಹಾರೈಸಿ ಹೋಗ್ತಾರೆ ಅಂತ ಹೇಳಿ ನಮ್ಮ ಅನಿಸಿಕೆ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂಬಂತೆ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧವಾಗಿರ್ತಕ್ಕಂಥ ರನ್ನನಗರಿ ಬಂಕಾಪುರ ಪಟ್ಟಣದಲ್ಲಿ ಆತ್ಮೀಯರಾಗಿರ್ತಕ್ಕಂಥ ಪದ್ಮಾ ಹಿರೇಮಠ ಇವರ ಮನೆಯಲ್ಲಿ ನವರಾತ್ರಿಯ ಸಮಯದಲ್ಲಿ 9 ದಿನಗಳ ಕಾಲ ದಸರಾ ಗೊಂಬೆಯ ಪೂಜೆ, ಈ ದಿನ ದುರ್ಗಾಷ್ಟಮಿಯ ದಿವಸದಂದು ಸಣ್ಣ ಎಲ್ಲ ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮ, ಭೋಜನ ಕಾರ್ಯಕ್ರಮ ಅದ್ಭುತವಾಗಿ ವ್ರತ ನಿಷ್ಠೆಯಿಂದ ಆಚರಣೆ ಮಾಡಿಕೊಂಡು ಬಂದಿರುವುದನ್ನು ನಾವು ಈ ಊರಿಗೆ ಬಂದಾಗಿನಿಂದ 20 ವರ್ಷಗಳ ಪರ್ಯಂತ ನೋಡ್ತಾ ಬಂದಿದ್ದೀವಿ. ಈ ಕಾರ್ಯಕ್ರಮ ಇಡೀ ಹಾವೇರಿ ಜಿಲ್ಲೆ, ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ವಿಶೇಷವಾಗಿರ್ತಕ್ಕಂಥದ್ದು. ಮೈಸೂರು ಮನೆಗಳಲ್ಲಿ ನೋಡುವಂಥ ಕಾರ್ಯಕ್ರಮವನ್ನು ನಮ್ಮ ಕಣ್ಮನಗಳಲ್ಲಿ ಇಲ್ಲಿ ಸವಿಯುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾಗಿ ಅವರಿಗೆ ನಮ್ಮೆಲ್ಲ ಬಂಕಾಪುರ ಹಿರಿಯ ನಾಗರಿಕರು, ಪಟ್ಟಣದ ಎಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಆರೋಗ್ಯ ಕೊಟ್ಟು ಅವರನ್ನು ಇದೇ ರೀತಿ ಮುನ್ನಡೆಸಿಕೊಂಡು ಹೋಗಲಿ ಅಂತೇಳಿ ನವದುರ್ಗಿಯರ ಪರವಾಗಿ ನಾವೆಲ್ಲ ಹೆಣ್ಣು ಮಕ್ಕಳವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ದೇವನೂರ, ಶ್ರೀಮತಿ ಸುಮಂಗಲ ಹೊಸ್ಮನಿ, ಶ್ರೀಮತಿ ಶಂಕರಮ್ಮ ಟೀಚರ್, ಶ್ರೀಮತಿ ಮಂಜುಳಾ ಮರಿ ಬಸಪ್ಪನವರ್, ಶ್ರೀಮತಿ ಪದ್ಮಾ ಶಿವನಂದ ಸ್ವಾಮಿ ಹಿರೇಮಠ, ಶ್ರೀಮತಿ ಲತಾ ಸಂಶಿ, ಶ್ರೀಮತಿ ಲಕ್ಷ್ಮೀ ದೊಡ್ಡಮನಿ, ಶ್ರೀಮತಿ ಶಿಲ್ಪಾ ದೊಡ್ಡಮನಿ, ಶ್ರೀಮತಿ ಪ್ರೇಮಾ, ಶ್ರೀಮತಿ ದೀಪಾ, ಮೇಘನಾ, ಪ್ರೇಮಾ, ಪದ್ಮಾ, ಶ್ರೀಮತಿ ರೇಣುಕಾ ಸಣ್ಣ ಪೂಜಾರ್, ಜ್ಯೋತಿ, ಕವಿತಾ, ಸುಮಾ, ಪ್ರೇಮ್, ಸಿಂಚನಾ, ಸಂಜನಾ, ಸ್ಪಂದನಾ, ವೀಣಾ ಕುಮಾರಿ ಸಿರಿ ಮತ್ತಿತರರು ಹಾಜರಿದ್ದರು. ರವಿರಾಜ್ ಎಸ್ ಸಂಶಿ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.